ನಮಸ್ಕಾರ. ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ವಿಡಿಯೋ ಇದು. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ದೇಶದಾದ್ಯಂತ ಅಡುಗೆ ಅನಿಲಕ್ಕಾಗಿ ಪರದಾಟ ನಡೀತಾ ಇದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ತೀವ್ರ ಪರದಾಟ ನಡೀತಾ ಇದೆ. ಎಲ್ರಿಗೂ ಗೊತ್ತು ಅದು. ಗ್ಯಾಸ್ ಇಲ್ದೇನೆ, ಸಿಲಿಂಡರ್ ಇಲ್ದೇನೆ ಬಹಳಷ್ಟು ಹೋಟೆಲ್ಗಳು, ಸಿಟಿಗಳಲ್ಲಿ ಹೋಟೆಲ್ಗಳು ಬಂದ್ ಕೂಡ ಆಗಿವೆ. ಯಾಕೆ ಅಂದ್ರೆ ಹೋಟೆಲ್ಗಳಿಗೆ ಹೋಗ್ತಿದ್ದ ಕಮರ್ಷಿಯಲ್ ಸಿಲಿಂಡರ್ ಕೂಡ ಬಂದ್ ಆಗಿದೆ, ಇವಾಗ ಹೋಗ್ತಾ ಇಲ್ಲ. ಸೊ ಹಂಗಾಗಿ ಹೋಟೆಲ್ಗಳನ್ನ ಮುಚ್ಕೊಂಡಿದ್ದಾರೆ. ಅದು ಅಲ್ಲದೆ ಕೆಲವು ಕಡೆ ಮೆನ್ಯೂಗಳಲ್ಲಿ ಐಟಮ್ಸ್ಗಳನ್ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಜಾಸ್ತಿ ಗ್ಯಾಸ್ ಯೂಸ್ ಆಗ್ತಕ್ಕಂತ ಐಟಮ್ಗಳನ್ನ ಮಾಡ್ತಾ ಇಲ್ಲ, ಅಡಿಗೆಗಳನ್ನ ಮಾಡ್ತಾ ಇಲ್ಲ. ಸೊ ಹಂಗಾಗಿ ನಮ್ಮ ಹೋಟೆಲ್ ಇನ್ನೂ ಓಪನ್ ಇದೆ. ಹೇಗೆ ಅಂತ ತೋರ್ಸ್ಕೊಂಡ್ ಬರ್ತೀನಿ ಬನ್ನಿ. ಕಡಿಮೆ ಖರ್ಚಿನಲ್ಲಿ ರೆಡಿ ಆಗ್ತಕ್ಕಂತ ಒಲೆಯನ್ನ ರೆಡಿ ಮಾಡಿದ್ದಾರೆ ಸನತ್ ಅವರು. ಇದಕ್ಕೆ ಜಾಸ್ತಿ ವಸ್ತುಗಳೇನ್ ಬೇಕಾಗಿಲ್ಲ ಗೈಸ್. ಇಲ್ಲಿ ನೋಡಿ, ಬ್ಯಾರೆಲ್ ಈ ಡ್ರಮ್ ಏನ್ ತಗೊಂಡಿದ್ದಾರೆ ಇದನ್ನ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ 1,500 ಖರ್ಚು ಕೂಡ ತುಂಬಾನೇ ಕಡಿಮೆ ಇದೆ ಗೈಸ್. ಸುಮಾರು ಒಂದು 2,500 3,000 ಬಂದಿರ್ಬೋದು ಅಷ್ಟೇ. ಇಟ್ಟಿಗೆ ಒಂದು 60 ಇಟ್ಟಿಗೆಗಳನ್ನ ತಂದಿದ್ದಾರೆ. ಅದು 10 ರೂಪಾಯಿಗೆ ಒಂದು ಇಟ್ಟಿಗೆ. ಈ ಡ್ರಮ್ ಏನಿದೆ, ಬ್ಯಾರೆಲ್ ಏನಿದೆ, ಇದನ್ನ ರೆಡಿ ಮಾಡೋದಕ್ಕೆ 1,500 ತಗೊಂಡಿದ್ದಾರೆ. ಅದು ಬ್ಯಾರೆಲ್ ಕಟ್ ಮಾಡಿ ಕೊಟ್ಟಿದ್ದಾರೆ, ಅದಕ್ಕೆ 1,500 ತಗೊಂಡಿದ್ದಾರೆ. ಇದನ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ತಿದ್ದಾರೆ ಅದನ್ನು ಕೂಡ ನಿಮ್ನ ತೋರಿಸ್ತಾ ಇದೀನಿ. ನೋಡ್ಕೊಂಡು ಕೂಡ ಮನೆಯಲ್ಲೂ ಮಾಡ್ಕೊಳ್ಬಹುದು. ಇದು ಹೋಟೆಲ್ಗೆ ಅಷ್ಟೇ ಅಂತ ಅಲ್ಲ, ಮನೆಗಳಲ್ಲೂ ಕೂಡ ತುಂಬಾನೇ ಯೂಸ್ ಆಗುತ್ತೆ. ಮನೇಲಿ ಹೊಗೆ ಆಗತ್ತೆ ಅಂದ್ರೆ ಹೊರಗಡೆ ಅಂಗಳದಲ್ಲಿ ಕೂಡ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು, ಅಥವಾ ಟೆರೆಸ್ ಮೇಲೆ ಇಟ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಇವಾಗ ಸುತ್ತಲೂ ಮಣ್ಣನ್ನ ಹಾಕಿ ಕವರ್ ಮಾಡ್ಕೊಳ್ತಿದ್ದಾರೆ. ಹೇಳಿದ್ನಲ್ಲ, ತುಂಬಾ ಕಡಿಮೆ ಖರ್ಚು. 50ರಿಂದ 60 ಇಟ್ಟಿಗೆಗಳನ್ನ ತಗೊಂಡಿದ್ದಾರೆ. 10 ರೂಪಾಯಿಗೆ ಒಂದು ಇಟ್ಟಿಗೆ. ಡ್ರಮ್ ರೆಡಿ ಆಗೋದಕ್ಕೆ 1,500. ಮತ್ತೆ ಕಬ್ಬಿಣದ ಜಾಲಿ ಮಾಡಿಸಿದ್ದಾರೆ. ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಮುಂದೆ ನೋಡಿ. ಮತ್ತೆ ಒಂದೇ ದಿವಸದಲ್ಲಿ ರೆಡಿ ಆಗತ್ತೆ ಗೈಸ್. ದಿವಸ ನಾವು ಮಾಡಿದ್ದ ಮಾರನೇ ದಿವಸನೇ ಅದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು ಆರಾಮಾಗಿ. ಇಟ್ಟಿಗೆಗಳನ್ನ ನೀರಿನಲ್ಲಿ ನೆನ್ಸಿಟ್ಕೊಂಡು, ಅಂದ್ರೆ ಒಂದ್ ಸ್ವಲ್ಪ ನೀರಿನಲ್ಲಿ ತೋಯಿಸಿ, ನೀರಿನಲ್ಲಿ ಹಸಿ ಮಾಡಿ ಅದಾದ್ಮೇಲೆ ಯೂಸ್ ಮಾಡ್ಬೇಕು. ಹೋಟೆಲ್ಗಳಿಗೆ ದಿನಕ್ಕೆ 1-2 ಸಿಲಿಂಡರ್ ಬೇಕಾಗುತ್ತೆ. ಇದು ಇದ್ರೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ನನ್ಗನ್ಸುತ್ತೆ. ಸಿಲಿಂಡರ್ ಶಾರ್ಟೇಜ್ ಇಂದ ಹೋಟೆಲ್ಗಳಿಗೆ ಅಷ್ಟೇ ಅಲ್ಲ, ಮನೆಗಳಿಗೂ ಕೂಡ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಸಿಲಿಂಡರ್ ಬುಕ್ ಆದ್ಮೇಲೆ ಬರೋದಕ್ಕೆ ತುಂಬಾನೇ ಟೈಮ್ ತಗೋತಾ ಇದೆ. ಒಂದು ಸಿಲಿಂಡರ್ ಬುಕ್ ಆದ್ಮೇಲೆ ಇನ್ನೊಂದು ಸಿಲಿಂಡರ್ ಬುಕ್ ಮಾಡೋದಕ್ಕೆ ಸುಮಾರು 25 ದಿನದಿಂದ 30 ದಿನಗಳವರೆಗೆ ಟೈಮ್ ತಗೋತಾ ಇದ್ದಾರೆ. ನಾನೇ ಸಿಲಿಂಡರ್ ಬುಕ್ ಮಾಡಿದ್ದು, ಅದು ಕ್ಯಾನ್ಸಲ್ ಆಯ್ತು, ಆಗ್ಲಿಲ್ಲ, ಶಾರ್ಟೇಜ್ ಇದೆ ಅಂತ ಮೆಸೇಜ್ ಕೊಟ್ರು. ಅದಾದ್ಮೇಲೆ 17 ಡೇಟಿಗೆ ಮಾಡಿದ್ದೀನಿ ನಾನು, ಇದೇ ತಿಂಗಳ 17ನೇ ತಾರೀಕಿಗೆ. ಇವತ್ತಿಗೂ ಸಿಲಿಂಡರ್ ಬಂದಿಲ್ಲ. ನಾನು ನಿನ್ನೆ ಕೇಳ್ಕೊಂಡ್ ಬಂದೆ ಆಫೀಸ್ಗೆ ಹೋಗಿ. ಅಲ್ಲಿ ಅವ್ರು ಹೇಳಿದ್ರು ಇನ್ನೂ 4-5 ದಿವಸ ಸಮಯ ಬೇಕು ಅದ್ರ ಸಿಲಿಂಡರ್ ಬರೋದಕ್ಕೆ ಅಂತ ಹೇಳಿದ್ರು. ಒಂದೇ ಸಿಲಿಂಡರ್ ಇರೋರ್ಗಂತೂ ತುಂಬಾನೇ ಕಷ್ಟ ಆಗತ್ತೆ. 2 ಸಿಲಿಂಡರ್ ಇರೋರು ಹೇಗೋ ಅಡ್ಜಸ್ಟ್ ಮಾಡಬಹುದು. ಇವಾಗ ನೋಡ್ತಿದ್ದೀರಾ, ಕೆಳಗಡೆಯ ಬೇಸ್ ರೆಡಿ ಆಯ್ತು. ಒಂದೊಂದ್ ಕಡೆ 5-5 ಇಟ್ಟಿಗೆಗಳನ್ನ ಹಚ್ಕೊಂಡು ಸುತ್ತಲೂ ಕವರ್ ಮಾಡ್ಕೊಂಡಿದ್ದಾರೆ. ಇದ್ರ ಮೇಲೆ ಈ ಒಂದು ಕಬ್ಬಿಣದ ಜಾಲಿ ತರ ಮಾಡಿಸ್ತಿದಾರಲ್ವಾ, ಇದನ್ನ ಅದ್ರ ಮೇಲೆ ಇಕ್ತಾರೆ. ಇದನ್ನ ಮಾಡಿಸೋದಕ್ಕೆ 500 ಖರ್ಚು ಬಂದಿದೆ ಗೈಸ್. ಇವಾಗ ಸಿಲಿಂಡರ್ ರೇಟ್ ಕೂಡ ಜಾಸ್ತಿ ಆಗಿದೆ. ಮೊದಲು 960 ರುಪೀಸ್ಗೆ ಸಿಗ್ತಕ್ಕಂತ ಸಿಲಿಂಡರ್ ಇವಾಗ 1,500 ರೂಪಾಯಿ ಮಾಡಿದ್ದಾರೆ. 1,500 ರುಪೀಸ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ನಾವು ಇದ್ದಿದ್ದ ಸಿಲಿಂಡರ್ ಅಲ್ಲಿ ಸ್ವಲ್ಪ ಉಳಿಸ್ಕೊಂಡು ಈ ತರದ ಒಲೆಗಳನ್ನ ಸ್ವಲ್ಪ ಯೂಸ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ನನ್ಗನ್ಸುತ್ತೆ. ಸರ್ಕಾರ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಕಳ್ಸೋದನ್ನ ಬಂದ್ ಮಾಡಿದ್ಮೇಲೆ ಪ್ರತಿಯೊಂದು ಹೋಟೆಲ್ಗಳಿಗೂ ತುಂಬಾನೇ ಕಷ್ಟ ಆಯ್ತು. ಮುಂದೆ ಹೇಗೆ ಅಂತಕ್ಕಂಥದ್ದು ತುಂಬಾ ಹೋಟೆಲ್ಗಳು ಬಂದ್ ಕೂಡ ಆಗಿದಾವೆ, ನಾವು ನೋಡ್ತಾ ಇದೀವಿ. ಅಂತವ್ರಿಗೆ ಇದು ತುಂಬಾನೇ ಯೂಸ್ಫುಲ್ ಟಿಪ್ಸ್ ಅಂತ ನಾನು ಹೇಳ್ಬಹುದು. ಇಲ್ಲಿ ನೋಡಿ ನೀವು, ಎಷ್ಟ್ ಚೆನ್ನಾಗಿ ರೆಡಿ ಆಗಿದೆ. ಕೆಳಗಡೆ ಏನ್ ಮಾಡ್ಕೊಂಡ್ ಬಂದಿದ್ರಲ್ಲ ಅದನ್ನ ಕೆಳಗಡೆ ಇಟ್ಬಿಟ್ಟು ಮೇಲ್ಗಡೆ ಒಂದ್ ಪೈಪ್ ಮಾಡ್ಕೊಂಡ್ ಬಂದಿದ್ದಾರೆ ಸಣ್ಣದು. ಅದನ್ನ ಅದ್ರ ಮೇಲೆ ಇಟ್ಬಿಟ್ಟು ಮತ್ತೆ ಸುತ್ತಲೂ ಇಟ್ಟಿಗೆನ ಹಚ್ಕೊಂಡು ಮರಳಿನಿಂದ ಪ್ಯಾಕ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆರಾಮಾಗಿ ನಿಂತ್ಕೊಂಡು ಅಡಿಗೆ ಮಾಡಬಹುದು. ಮತ್ತೆ ನಾವು ಬೇರೆ ಕಡೆ ಎಲ್ಲಾದ್ರೂ ಸೆಟ್ ಮಾಡೋದಿದ್ರು ಕೂಡ ಇದನ್ನ ತಗೊಂಡು ಬೇರೆ ಕಡೆ ಇಟ್ಕೊಂಡು ಕೂಡ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿದೆ ಗೈಸ್. ಎಷ್ಟ್ ಚೆನ್ನಾಗಿ ಉರಿತಾ ಇದೆ. ನಿಮಗ್ ನಾನು ಕೊನೆಗೂ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಬಹುದು ನೀವು.
ಇಲ್ಲಿ ನೋಡ್ತಿದ್ರ ಇದು ಮೇಲ್ಗಡೆ ಇಟ್ಟಿರೋ ಸ್ಟ್ಯಾಂಡ್ ಕೂಡ ಮಾಡ್ಕೊಂಡ್ ಬಂದಿದ್ದು. ಫೈನಲಿ ಇದು ರೆಡಿ ಆಯ್ತು. ಎಷ್ಟ್ ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ ಗೈಸ್, ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ಉರಿತಾ ಇದೆ ಅಂತ. ಇದರಿಂದ ಏನ್ ಬೋಧಿ ಬಂದಿರತ್ತೆ ಅದನ್ನ ಕೆಳಗಡೆಯಿಂದ ತೆಗೆದುಕೊಳ್ಳೋದಕ್ಕೆ ಕೆಳಗಡೆ ಕೂಡ ನೋಡಿ, ಇಲ್ಲಿ ಕೆಳಗಡೆ ಪ್ಲೇಸ್ ಇಟ್ಟಿದ್ದಾರೆ ಗಾಳಿ ಹೋಗೋದಕ್ಕೆ. ಅದನ್ನ ಬಂದಿರ್ತಕ್ಕಂತ ಬೂದಿನ ತೆಗೆದುಕೊಳ್ಳೋದಕ್ಕೆ. ಎಷ್ಟ್ ಚೆನ್ನಾಗಿ ಉರಿತಾ ಇದೆ ಅಲ್ವಾ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗತ್ತೆ ಈ ಸಮಯದಲ್ಲಿ. ಹಾಗೆ ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.